MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸುವುದಕ್ಕೆ ಡಿಸಿಗೆ ಆರ್ಎಸ್ಎಸ್ ಹೊಸ ಅರ್ಜಿ. ಆರ್ಎಸ್ಎಸ್ ರ್ಯಾಲಿ ಬ್ಯಾನ್ ಮಾಡಿ ಎಂದು ಭೀಮ್ ಆರ್ಮಿ ಬೇಡಿಕೆ. ಮೆರವಣಿಗೆಗೆ ಕುರುಬ ಸಮುದಾಯದಿಂದಲೂ ಅರ್ಜಿ. ಪಥಸಂಚಲನ ಮಾಡಲು ಎಲ್ರಿಗೂ ಹಕ್ಕಿದೆ ಎಂದು ಬಿಜೆಪಿ ಗುಡುಗು. ಇದೆಲ್ಲ ನೋಡೋಣ ಚಿತ್ತಾಪುರ ಕದನ ನ್ಯೂಸ್ ಟಾಪ್ 9ನಲ್ಲಿ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಮತ್ತೆ ಹೊಸ ಅರ್ಜಿ ಸಲ್ಲಿಸಿದೆ. ಪಥಸಂಚಲನಕ್ಕಾಗಿ ಜಿಲ್ಲಾಧಿಕಾರಿಗೆ ಆರ್ಎಸ್ಎಸ್ ಪೂರ್ಣ ಪ್ರತಿ ಟಿವಿ9ಗೆ ಲಭ್ಯವಾಗಿದೆ. ತಹಶೀಲ್ದಾರ್ ಮೊದಲು ಕೇಳಿದ್ದ 11 ಅಂಶಗಳ ಬಗ್ಗೆ ಉತ್ತರ ನೀಡಿ ಅನುಮತಿ ಪತ್ರ ಸಲ್ಲಿಸಿದ್ದಾರೆ. ಪಥಸಂಚಲನದಲ್ಲಿ ಸ್ಥಳೀಯವಾಗಿ 500ರಿಂದ 600 ಜನರು ಭಾಗಿಯಾಗ್ತಾರೆ. ಕಲಬುರಗಿ ಮತ್ತು ಸುತ್ತಮುತ್ತಲಿನಿಂದ 200 ಜನ ಭಾಗಿಯಾಗುವ ನಿರೀಕ್ಷೆ ಇದೆ ಅಂತ ಉಲ್ಲೇಖಿಸಿದೆ. ಈ ಮೂಲಕ ಚಿತ್ತಾಪುರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗದೆ ಆರ್ಎಸ್ಎಸ್ ಜಾಣ ನಡೆ ಇಟ್ಟಿದೆ. ಮೊದಲು ಹೇಳಿದಂತೆ 500ರಿಂದ 600 ಜನರಿಂದ ಪಥಸಂಚಲನ ಮಾಡುವುದಾಗಿ ಹೊಸ ಅರ್ಜಿ ಸಲ್ಲಿಸಿದೆ. ನವೆಂಬರ್ 2ರಂದು ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಯಲಿದೆ. ಹೀಗಾಗಿ ಕೋರ್ಟ್ ಆದೇಶಕ್ಕೂ ಮುನ್ನ ಭೀಮ್ ಆರ್ಮಿ ಹೊಸ ಬೇಡಿಕೆ ಮುಂದಿಟ್ಟಿದೆ. ಆರ್ಎಸ್ಎಸ್ ಪಥಸಂಚಲನ ನಿಲ್ಲಿಸಿ, ಇಲ್ಲದಿದ್ರೆ ಭೀಮ ಪಥಸಂಚಲನ ಮಾಡ್ತೇವೆ. ಇದು ಉಗ್ರವಾದಕ್ಕೆ ಬೆಳವಣಿಗೆಯಾಗುತ್ತೆ. ಹೀಗಾಗಿ ಆರ್ಎಸ್ಎಸ್ ರ್ಯಾಲಿ ಬ್ಯಾನ್ ಮಾಡಿ ಅಂತ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಭೀಮ ಪಥಸಂಚಲನಕ್ಕೆ ಅನುಮತಿ ಕೋರಿ ಭೀಮ್ ಆರ್ಮಿ ಅರ್ಜಿಯನ್ನ ಸಲ್ಲಿಸಿದೆ. ಇದಕ್ಕೆ 8 ಅಂಶಗಳ ವಿವರಣೆ ಕೇಳಿ ಚಿತ್ತಾಪುರ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಹಿಂಬರಹ ನೀಡಿದ್ದಾರೆ. ಭೀಮ್ ಆರ್ಮಿಗೆ ಹಿಂಬರಹ ನೀಡಿರುವ ತಹಶೀಲ್ದಾರ್ ಚಿತ್ತಾಪುರದಲ್ಲಿ ಭೀಮ ಪಥಸಂಚಲನದಲ್ಲಿ ಎಷ್ಟು ಜನ ಭಾಗವಹಿಸುತ್ತಿದ್ದಾರೆ, ಕಲ್ಯಾಣ ಮಂಟಪದ ಅನುಮತಿ ಪತ್ರ, ನೋಂದಣಿ ಪ್ರಮಾಣ ಪತ್ರ ಸಲ್ಲಿಸಿಲ್ಲ. ಚಿತ್ತಾಪುರ ಹೊರತುಪಡಿಸಿ ಇತರೆ ಭಾಗದಿಂದ ಎಷ್ಟು ಜನ ಬರ್ತಿದ್ದಾರೆ, ಭೀಮ್ ಆರ್ಮಿ ಸಂಘಟನೆ ರಿಜಿಸ್ಟ್ರೇಷನ್ ನಂಬರ್ ನೀಡಿದ್ದೀರಿ, ಆದ್ರೆ ಭೀಮ್ ಆರ್ಮಿ ಸಂಘಟನೆ ರಿಜಿಸ್ಟ್ರೇಷನ್ ಪತ್ರ ಲಗತ್ತಿಸಿಲ್ಲ ಅಂತೆಲ್ಲ ಹಿಂಬರಹದಲ್ಲಿ ಉಲ್ಲೇಖಿಸಿದ್ದಾರೆ. ಭೀಮ ಪಥಸಂಚಲನಕ್ಕೆ ಭೀಮ್ ಆರ್ಮಿ ಅವಕಾಶಕ್ಕಾಗಿ ಪತ್ರ ನೀಡಿದೆ. ಆದ್ರೆ ಆರಂಭ ಮತ್ತು ಮುಕ್ತಾಯದ ಸ್ಥಳ ನಮೂದು ಮಾಡಿಲ್ಲ. ಹೀಗಾಗಿ 8 ಅಂಶಗಳಿಗೆ ಉತ್ತರ ನೀಡುವಂತೆ ಚಿತ್ತಾಪುರ ತಹಶೀಲ್ದಾರ್ ಹಿಂಬರಹ ನೀಡಿದ್ದಾರೆ. 8 ಅಂಶಗಳಿಗೆ ಉತ್ತರ ನೀಡಿದ ನಂತರ ಪರಿಶೀಲಿಸುತ್ತೇವೆ ಅಂತ ಹಿಂಬರಹದಲ್ಲಿ ಉಲ್ಲೇಖಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಜಟಾಪಟಿ ಮಧ್ಯೆ ಭೀಮ್ ಆರ್ಮಿ ನಂತರ ಇದೀಗ ಮತ್ತೊಂದು ಸಂಘಟನೆ ಎಂಟ್ರಿ ಕೊಟ್ಟಿದೆ. ಪ್ರತಿಭಟನಾ ಮೆರವಣಿಗೆಗೆ ನಮಗೂ ಅನುಮತಿ ನೀಡಿ ಅಂತ ಕುರುಬ ಸಮುದಾಯದಿಂದ ಅರ್ಜಿ ಸಲ್ಲಿಸಿದೆ. ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸುವಂತೆ ಆಗ್ರಹಿಸಿ ನವೆಂಬರ್ 2ರಂದು ಪ್ರತಿಭಟನಾ ಮೆರವಣಿಗೆ ನಡೆಸಲು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪ್ರತಿಭಟನಾ ರ್ಯಾಲಿಗೆ ಅನುಮತಿ ಕೋರಿ ಪತ್ರ ನೀಡಿದ್ದೇವೆ. ನಮ್ಮ ಸಾಮಾಜಿಕ ಹಕ್ಕಿಗಾಗಿ ಪ್ರತಿಭಟನಾ ರ್ಯಾಲಿಗೆ ಅನುಮತಿ ಕೇಳಿದ್ದೇವೆ ಅಂತ ಕುರುಬ ಎಸ್ಟಿ ಹೋರಾಟ ಸಮಿತಿ ಅಧ್ಯಕ್ಷ ಮಹಾಂತೇಶ್ ಕೌಲಗಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕುರುಬ ಸಮುದಾಯ ಎಸ್ಟಿಗೆ ಸೇರಿಸಲು ಶಿಫಾರಸು ಮಾಡಿದೆ. ಕೇಂದ್ರಕ್ಕೆ ಶಿಫಾರಸು ಮಾಡಿ 12 ವರ್ಷ ಕಳೆದರೂ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ನವೆಂಬರ್ 2ರಂದು ಕೇಂದ್ರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡ್ತೇವೆ. ಚಿತ್ತಾಪುರದಲ್ಲಿ ಸುಮಾರು 5ರಿಂದ 6 ಸಾವಿರ ಜನ ಸೇರಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. 12 ವರ್ಷದಿಂದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದೆ, ಆದ್ರೂ ಸಹಿತ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಅದನ್ನ ಮಾಡಬೇಕು ಅಂತ ಹೇಳಿ ಅದನ್ನ ಆಗ್ರಹಿಸಿ ಇವತ್ತು ನಾವು ಚಿತ್ತಾಪುರ ತಾಲೂಕಿನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು 5 ಸಾವಿರಕ್ಕಿಂತ ಹೆಚ್ಚು ಜನ ಸೇರಿಸಿ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ನವೆಂಬರ್ 2ನೇ ತಾರೀಕಿಗೆ ಮಾಡಬೇಕಂತ ಡಿಸೈಡ್ ಮಾಡಿದೀವಿ. ಆರ್ಎಸ್ಎಸ್ ಪಥಸಂಚಲನ ಭೀಮ ಪಥಸಂಚಲನಕ್ಕೆ ಡಿಸಿಗೆ ಪತ್ರ ಬರೆದಿದ್ದು ಯಾರೇ ಆದ್ರೂ ಶಾಂತಿಯುತವಾಗಿ ಕಾರ್ಯಕ್ರಮ ಮಾಡಬಹುದು ಅಂತ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಭೀಮ್ ಆರ್ಮಿ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ತಕರಾರಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಸ್ವಾಗತ. ಜಿಲ್ಲಾಡಳಿತ ಅನುಮತಿ ನೀಡಿದ ದಿನ ಪಥಸಂಚಲನ ನಡೆಸುತ್ತೆ. ಆದ್ರೆ ಸಚಿವರ ಉದ್ದೇಶ ಪ್ರಚಾರ ಪಡೆಯುವುದಾಗಿದೆ ಅಂತ ಹೇಳಿದ್ದಾರೆ. ಪ್ರಚಾರ ಪಡೆಯುವ ಸಂಬಂಧವಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಜಾಸ್ತಿ ಮಾತನಾಡೋದಿಲ್ಲ. ನಾನು ಮೊನ್ನೆನೂ ತಮಗೆ ಹೇಳಿದ್ದೇನೆ. ನಾ ಹೇಳೋದು ಅವ್ರು ಮಾಡ್ತಾರೆ, ಅವರು ಮಾಡಲಿ, ನಾವೆಲ್ಲ ಬೇಡಂದೀವಿ.
ಪ್ರತಿಯೊಂದು ಸಂಸ್ಥೆಯು ನೋಂದಣಿಯಾಗುವ ಅಗತ್ಯ ಇಲ್ಲ. ಪ್ರಿಯಾಂಕ್ ಖರ್ಗೆ ಎಲ್ಲಿದ್ದಾರೋ, ಏನ್ ತಿಳ್ಕೊಂಡಿದ್ದಾರೋ, ಪಥಸಂಚಲನ ಮಾಡಲು ಎಲ್ಲರಿಗೂ ಹಕ್ಕಿದೆ ಅಂತ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಕಾಂಗ್ರೆಸ್ನ ಹಲವರು ಪಥಸಂಚಲನದಲ್ಲಿ ಭಾಗಿಯಾಗಿದ್ರು. ನಿಮ್ಮ ಡಿಸಿಎಂ ಅವರೇ ಆರ್ಎಸ್ಎಸ್ ಗೀತೆ ಹಾಡಿದವರು. ಪಥಸಂಚಲನಕ್ಕೆ ಕಾನೂನು ಅಡಚಣೆ ಎಳ್ಳಷ್ಟು ಇಲ್ಲ ಅಂತ ಹೇಳಿದ್ದಾರೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಲಿದೆ. ಆದ್ರೆ ಅದೇ ದಿನ ಬೇರೆಯವರು ಅನುಮತಿ ಕೇಳಿದ್ದಾರೆ. ರಾಜ್ಯ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅಡ್ಡಿಪಡಿಸುವ ಪ್ರಯತ್ನ ಮಾಡ್ತಿದೆ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಆರ್ಎಸ್ಎಸ್ ಅನ್ನೋದು ಒಂದು ದೇಶಭಕ್ತಿಯ ಸಂಘಟನೆ. ಆರ್ಎಸ್ಎಸ್ಗೆ ನೋಂದಣಿ ಆಗಬೇಕು ಅಂತ ಏನಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.